ಲಾಸ್ಟ್ 1 ತಿಂಗಳು 2 ತಿಂಗಳಿಂದ ನಿಮ್ಮದು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದ ಕ್ಯಾಂಪೇನ್ ಆಯಿತು, ಹೂಗಾರಲ್ಲಿ ಅಂತ. ಎಲ್ಲರೂ ಇರ್ತಾರೆ, ನೀವು ಒಳ್ಳೇದು ಮಾಡಬೇಕಾದ್ರೆ ಜಾಸ್ತಿ ಜನ ಡೌಟ್ ಪಡ್ತಾರೆ. ಅದೇ 3 ಬಿಟ್ಟರೆ ಯಾರು ಡೌಟ್ ಪಡಲ್ಲ. ನಾನು BMW ಬೆಂಜ್ ಕಾರ್ನಲ್ಲಿ ಅಡ್ಡಾಡ್ತಿದ್ದೆ ಬೆಂಗಳೂರು. ಯಾವುದಕ್ಕೂ ಸೊಪ್ಪು ಹಾಕಿಲ್ಲ, ಯಾವ ನನ್ನ ಮಗನಿಗೂ ಹೆದರಿಲ್ಲ. ಹೆದರೋ ಜಾಯಮಾನ ನಂದಲ್ಲ. ಈಗ ಅಲ್ಲಿ ಪಕ್ಷಾತೀತವಾಗಿ ಎಲ್ಲ ಪಕ್ಷದವರು ಕಂಡ್ರು, ಮುಖಂಡರುಗಳು ಏನೇನೆಲ್ಲ ಇದ್ರಲ್ಲ, ಅವ್ರನ್ನೆಲ್ಲರೂ ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡ್ತೀರಾ ಹೇಗೆ? ಗೌರ್ಮೆಂಟ್ ಪಾರ್ಟಿ ಅಂತವ್ರು ಪೂರ್ಣಿಮರು ಕೂಡ ಬಂದಿದ್ದಾರೆ ಅಲ್ಲ, ಅವ್ರಿಗೂ ಹೇಳ್ತೀವಿ, ಎಲ್ರಿಗೂ ಹೇಳ್ತೀವಿ. ಈಗ ಆಲ್ರೆಡಿ ಈಗ DPR ಆಗಿದೆ. ವೀಕ್ಷಕರೇ, ಹೀಗೆ ಒಬ್ಬರಿಗಿಂತ ಒಬ್ಬರು ರೊಚ್ಚಿಗೆದ್ದು ಸರ್ಕಾರದ ವಿರುದ್ಧ ಕಿಡಿಯಾಗಿದ್ದು ಬೇರೆಲ್ಲೂ ಅಲ್ಲ. ಕಳೆದ ಸೋಮವಾರ ಜೂನ್ 1ರಂದು ಹಿರಿಯೂರು ತಾಲೂಕು ಕಚೇರಿ ಬಳಿ ರೈತಪರ ಸಂಘಟನೆಗಳ ಸದಸ್ಯರು, ರೈತರು ಹಾಗೂ ಮುಖಂಡರು ಪಕ್ಷಾತೀತವಾಗಿ ಎಲ್ಲ ಪಕ್ಷಗಳ ಮುಖಂಡರು ಜಮಾಯಿಸಿ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶ ಹೊರಹಾಕ್ತಾ ಇದ್ದನ್ನು ಕಂಡ್ರೆ ಎಂಥವ್ರಿಗೂ ಇವರ ಆತಂಕ, ಆಕ್ರೋಶಕ್ಕೆ ಕಾರಣವಾದ ವಿಷಯ ಏನು ಅನ್ನೋ ಅನುಮಾನ ಕಾಡುತ್ತೆ. ಹೇಳಿ ಕೇಳಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಆಗಾಗ ಬರದ ಛಾಯೆ ಆವರಿಸಿ ಜನ ಗುಳೆ ಹೋಗುವ ಸ್ಥಿತಿ ನಿರ್ಮಾಣವಾಗುವುದು ಕಾಮನ್ ಆಗಿಬಿಟ್ಟಿದೆ. ಆಳಾದ ಯಾವ ಸರ್ಕಾರಗಳು ಬಂದರೂ ಈ ಭಾಗದ ಜನರ ಬವಣೆ ನೀಗಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ನಡೆಸಲ್ಲ. ಅದರ ಪರಿಣಾಮವೇ ಈ ಪರಿಯ ಸಿಟ್ಟಿಗೆ, ದೊಡ್ಡ ಮಟ್ಟದ ಹೋರಾಟದ ಬೇಗುದಿಗೆ ಕಾರಣವಾಗಿರೋದು. ಹೌದು ವೀಕ್ಷಕರೇ, ಇತ್ತೀಚೆಗಷ್ಟೇ ನಿಧನರಾದ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಮಂತ್ರಿ ದಿವಂಗತ ಡಿ ಸುಧಾಕರ್ ಸ್ಪರ್ಧೆ ಮಾಡಿದ್ದ ಹಿರಿಯೂರು ಕ್ಷೇತ್ರದ ಕಲ್ವೆಳ್ಳಿ ಭಾಗದ 30ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಸುಮಾರು 80,000ದಷ್ಟು ಜನಸಂಖ್ಯೆ ಹೊಂದಿರುವ 6 ಲಕ್ಷದಷ್ಟು ಜಾನುವಾರುಗಳನ್ನು ಸಾಕಿರುವ ಜನರ ಬವಣೆ ಬಿರು ಬಿಸಿಲ ಬೇಗೆಯಲ್ಲಿ ಹೇಳತೀರದಾಗಿದ್ದು, ಜನ ಹಾಗೂ ಜಾನುವಾರುಗಳಿಗೆ ಕನಿಷ್ಠ ಕುಡಿಯುವ ನೀರು ಕೂಡ ಸಿಗ್ತಾ ಇಲ್ಲ. ಸಾಲ ಸೂಲ ಮಾಡಿ ಬೋರ್ವೆಲ್ ಕೊರೆಸಿ ಬೆಳೆಯಲು ಹೊರಟಿರುವ ಅಷ್ಟೋ ಇಷ್ಟೋ ಬೆಳೆ ಕೂಡ ನೆಲ ಕಚ್ಚುತ್ತಿದ್ದು, ಜನ ದಿಕ್ಕೆಟ್ಟು ಏನು ಮಾಡಲಾಗದ ಸ್ಥಿತಿಗೆ ತಲುಪಿ ಅಂತಿಮವಾಗಿ ಹೋರಾಟದ ಆದಿ ತುಳಿದಿದ್ದಾರೆ ಕಲ್ವಳ್ಳಿ ಭಾಗದ ನೀರಾವರಿ ಹೋರಾಟ ಸಮಿತಿ ನೇತೃತ್ವದಲ್ಲಿ. ಅಂದರೆ ವಾಣಿವಿಲಾಸ ಸಾಗರ ಜಲಾಶಯದಿಂದ ಈ ಭಾಗದ ಕೆರೆಗಳಿಗೆ ನೀರು ತುಂಬಿಸುವ ಸುಮಾರು 265 ಕೋಟಿ ವೆಚ್ಚದ ಯೋಜನೆಯ ಕಾಮಗಾರಿ ಸರ್ವೆ ಪೂರ್ಣಗೊಂಡಿದ್ದು, ಸಚಿವ ಸಂಪುಟದಲ್ಲಿ ಅನುಮೋದನೆ ಪಡೆಯದೆ ಬಾಕಿ ಉಳಿದಿರುವ ಯೋಜನೆಗೆ ಕಾಮಗಾರಿ ಆರಂಭಿಸಿ ತ್ವರಿತವಾಗಿ ಕಾರ್ಯಾರಂಭ ಮಾಡುವ ಒತ್ತಾಯ ಈ ಹೋರಾಟದ ಪ್ರಮುಖ ಉದ್ದೇಶವಾಗಿತ್ತು. ಒಂದು ವೇಳೆ ಸರ್ಕಾರ ಮತ್ತೆ ಡಿಲೇ ಮಾಡಿದರೆ ಹಂತ ಹಂತವಾಗಿ ಹೋರಾಟವನ್ನು ತೀವ್ರಗೊಳಿಸುವ ಎಚ್ಚರಿಕೆ ನೀಡಿದ ಹೋರಾಟದಲ್ಲಿ ಭಾಗಿಯಾಗಿದ್ದ ಕೆಲ ಮುಖಂಡರು, ಮಾಜಿ ಶಾಸಕಿ ಪೂರ್ಣಿಮಾ ಅವರು ಏನು ಹೇಳಿದ್ರು ಅನ್ನೋದನ್ನ ನೀವೇ ನೋಡಿ. ಮಾಧ್ಯಮದವರು ಹಾಗೂ ಪೊಲೀಸ್ ಇಲಾಖೆಯವರಿಗೆ ವಿಶೇಷವಾಗಿ ಧನ್ಯವಾದಗಳು. ಇವತ್ತಿನ ಹೋರಾಟದ ಬಗ್ಗೆ ಹೇಳಿ. ಇವತ್ತು ಹಿರಿಯೂರು ತಾಲೂಕಿನ ಕಲ್ವಳ್ಳಿ ಭಾಗದ ಏನು ಕೆರೆಗಳು ತುಂಬಿಸುವಂತ ರೈತರ ನಿರಂತರ ಹೋರಾಟ, ಇವತ್ತು ಮತ್ತೆ ಇನ್ನೊಂದು ಸುತ್ತಿನ ಹೋರಾಟಕ್ಕೆ ರೈತರು ಸಜ್ಜಾಗಿ ಇವತ್ತು ಹಳ್ಳಿಗಳಿಂದ ಆ ಭಾಗದ ಸುಮಾರು 20-30 ಹಳ್ಳಿಗಳಿಂದ ರೈತರು ಸ್ವಯಂ ಪ್ರೇರಿತವಾಗಿ ಇವತ್ತು ಬೈಕ್ಗಳ ಮೂಲಕ, ಜೀಪ್ಗಳಲ್ಲಿ, ಅವರವರ ವೆಹಿಕಲ್ಗಳಲ್ಲಿ ಸ್ವಂತ ಖರ್ಚಿನಲ್ಲಿ ಸ್ವಯಂ ಪ್ರೇರಣೆಯಿಂದ ಇವತ್ತು ತಾಲೂಕು ಆಫೀಸರಿಗೆ ಬಂದಿದ್ದಾರೆ. ಈ ದೊಡ್ಡ ಪ್ರಮಾಣದ ಪಾದಯಾತ್ರೆ ಮೂಲಕ ಈ ಒಂದು ರೈತರ ಹೋರಾಟಕ್ಕೆ, ನೀರೋದಾತ್ತ ರೈತರ ಹೋರಾಟಕ್ಕೆ ಎಲ್ಲ ರಾಜಕೀಯ ಪಕ್ಷಗಳು ಸ್ವಯಂ ಪ್ರೇರಣೆಯಿಂದ ಬಂದು ಬೆಂಬಲವನ್ನು ಸೂಚಿಸಿವೆ. ಯಾಕಂತಂದ್ರೆ ಈಗಾಗಲೇ ಆ ಭಾಗದಲ್ಲಿ ರೈತರು ತಮ್ಮ ತೋಟಗಳನ್ನು ಕಳ್ಕೊಂಡಿದ್ದಾರೆ, ತಮ್ಮ ಬದುಕನ್ನು ನಾಶ ಆಗಿದೆ. ಸೊ ಇವತ್ತು ತೋಟಗಳನ್ನು ಉಳಿಸಲಿಕ್ಕೆ ಟ್ಯಾಂಕರ್ ಮೂಲಕ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ, ಸಾಲಗಳನ್ನು ಮಾಡ್ಕೊಂಡಿದ್ದಾರೆ. ಅವರ ಧರ್ಮಪತ್ನಿ, ಅವರ ಮಕ್ಕಳ ಮೇಲೆ ಇರ್ತಕ್ಕಂಥ ಬಂಗಾರ ಒಡವೆಗಳನ್ನು ಒತ್ತೆ ಇಟ್ಟಿದ್ದಾರೆ. ಬಹಳ ಹೀನಾಯವಾದಂಥ ಸ್ಥಿತಿ. ಹೀಗಾಗಿ ಈ ಭಾಗದ ರೈತರಿಗೆ ಶಾಶ್ವತವಾದ ಪರಿಹಾರ ಬೇಕು. ಆ ಕೆರೆಗಳು ತುಂಬಿಸಬೇಕು, ಸಮಗ್ರ ನೀರಾವರಿ ಆಗಬೇಕು. ಆ ಕಾರಣಕ್ಕಾಗಿ ಸರ್ಕಾರಕ್ಕೆ ಇವತ್ತು ದೊಡ್ಡ ಪ್ರಮಾಣದ ರೈತರು ಬಂದು ತಹಸೀಲ್ದಾರ್ ಮೂಲಕ ನಾವು ಮನಿಪತ್ರ ಸಚಿವ ಕಲ್ವಳ್ಳಿ ಭಾಗದ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಬಂದು ಇವತ್ತು ನಾವು ಮನಿಪತ್ರ ಪಟ್ಟಿದ್ದೇವೆ. ನಾವು ಸರ್ಕಾರದಿಂದ ಉತ್ತರ ನಿರೀಕ್ಷೆ ಮಾಡಿದ್ದೇವೆ. ಆದಷ್ಟು ಬೇಗ ಆ ಕೆರೆಗಳಿಗೆ ನೀರು ತುಂಬಿಸುವಂಥ ಏನು ಗುದ್ದಲಿ ಪೂಜೆ ಇದೆ, ಆ ಒಂದು ಕಾಮಗಾರಿ ಚಾಲನೆ ಸಿಗಬೇಕು. ಆ ಚಾಲನೆ ಸಿಕ್ಕರೆ ನಾವು ಚುನಾವಣೆಗೆ ಹಳ್ಳಿಗಳಿಗೆ ಪ್ರವೇಶ ಕೊಡ್ತೀವಿ. ಯಾಕಂದ್ರೆ ನಾವು ಇಲ್ಲಿವರೆಗೂ ಓಟ್ ಹಾಕಿ ಸೋತು ಹೋಗಿದ್ದೀವಿ, ಸತ್ತು ಹೋಗಿದ್ದೀವಿ, ನಮ್ಮ ಹೆಬ್ಬೆಟ್ಟು ಸೌದು ಹೋಗಿದ್ದಾವೆ. ಹಾಗಾಗಿ ಯಾರು ವೈಯಕ್ತಿಕವಾದ ಆಕ್ರೋಶ ಇಲ್ಲ, ಯಾರ ಮೇಲೂ ಆಕ್ರೋಶ ಇಲ್ಲ. ನಮ್ಮ ಬದುಕಿನ ಪ್ರಶ್ನೆ, ನಮ್ಮ ಮಕ್ಕಳ ಪ್ರಶ್ನೆ, ನಮ್ಮ ಜಮೀನುಗಳು ಉಳಿಬೇಕು. ಆ ಮೂಲಕ ರಾಜ್ಯಕ್ಕೆ ನಾವೊಂದು ಶಕ್ತಿ ಕೊಡ್ತೀವಿ. ಯಾಕಂದ್ರೆ ನಮ್ಗೆ ನೀರು ಸಿಕ್ಕರೆ ನಾವು ಅನ್ನ ಕೊಡ್ತೀವಿ. ಹಾಗಾಗಿ ರೈತರು ಆಕ್ರೋಶ ಸಹಜ ಅದು. ಯಾಕಂತಂದ್ರೆ ಇಂಥ ಸಂದರ್ಭದಲ್ಲಿ 4-5 ವರ್ಷ ನೀರಿಲ್ಲ ಅಂದರೆ, ತೋಟ ಹಾಳಾದರೆ ಯಾವ ರೈತರಿಗೂ ಸಿಟ್ಟು ಬರಲ್ಲ. ಹಾಗಾಗಿ ಇವತ್ತು ನಾನೊಬ್ಬ ರೈತನಾಗಿ, ಸಾಮಾನ್ಯ ರೈತನಾಗಿ ಅಲ್ಲ, ಇವತ್ತು ದೊಡ್ಡ ಮಟ್ಟದ ಹೋರಾಟ ಕಾಣ್ತಾ ಇದೆ. ಹೋರಾಟನೇ ಇದು.
ಯಾಕಂತಂದ್ರೆ ಇಷ್ಟು ನಾವು ನಿರೀಕ್ಷೆ ಮಾಡಿರಲಿಲ್ಲ. ಬಹಳ ದೊಡ್ಡ ಪ್ರಮಾಣದಲ್ಲಿ ರೈತರು ಸ್ವಯಂ ಪ್ರೇರಣೆಯಿಂದ ಬಂದು ಸೇರ್ಕೊಂಡಿದ್ದಾರೆ. ಬಹಳ ಏನೋ ದೊಡ್ಡ ಶಕ್ತಿ ಬಂದಿದೆ, ಸಂಘಟನೆ ಬಲವಾಗಿದೆ. ರೈತರು ತಮ್ಮ ಎಲ್ಲ ಕೆಲಸಗಳನ್ನು ಬದಿಗಿಟ್ಟು ಇವತ್ತು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಮುಂದಿನ ಹಂತದಲ್ಲೂ ಕೂಡ ಹಳ್ಳಿಗೆ ಹೋಗಿ ಸಂಘಟನೆ ಮಾಡೋ ಮೂಲಕ ಮುಂದಿನ ಹಂತದ ಹೋರಾಟದ ಬಗ್ಗೆ ಚರ್ಚೆ ಮಾಡ್ತೇವೆ. ಸೊ ಸರ್ಕಾರದ ಉತ್ತರ ಕಾಯ್ತಾ ಇದ್ದೀವಿ. ಎಲ್ಲ ಹೂಗಾರ ಬಂದಿದ್ದೇನಾದ್ರೂ ಒಂದು ರೀತಿ ಬದಲಾವಣೆ ಕಾಣ್ತಾ? ನಾನೊಬ್ಬ ಅಧಿಕೃತವಾಗಿ ನಾನು ಪಟ್ಟಣದಿಂದ ಹೋರಾಟ ಕೂಡ ನೇತೃತ್ವ ವಹಿಸಿದ್ದೆ. ಆಗಲೂ ಕೂಡ CM ನೇತೃತ್ವದಲ್ಲಿ, ನೀರಾವರಿ ಮಂತ್ರಿ MB ಪಾಟೀಲ್ ನೇತೃತ್ವದಲ್ಲಿ ಸಭೆ ಆಗಿ ಡ್ಯಾಮ್ಗೆ ನೀರು ಬರಬೇಕನ್ನುವಂಥದ್ದು. ಬಸವರಾಜ ಬೊಮ್ಮಾಯಿ ಕೂಡ ನಾವು ಸುವರ್ಣಸೌಧ ಮುಂದೆ ದೊಡ್ಡ ರೈತರ ಸಮಾವೇಶ ಮಾಡಿ ಅಲ್ಲೂ ಮನೆ ಪತ್ರ ಕೊಟ್ಟಿದ್ದೀವಿ. ಅಲ್ಲ, ಒಂದು ವೇಳೆ ಈ ಯೋಜನೆ ಸಫಲ ಆಗಲಿಲ್ಲ ಅಂದ್ರೆ ಮುಂದೆ ಯೋಜನೆ ಹೊಸ ಯೋಜನೆ ಬಿಡುಗಡೆ ಮಾಡಬೇಕು. ಟೆಕ್ನಿಕಲ್ ಆರ್ಡರ್ ಆಗಿದೆ, ಅದನ್ನ ಇವತ್ತು ಕ್ಯಾಬಿನೆಟ್ ಮುಂದೋಗಿ ಅಪ್ರೂವಲ್ ಆಗಬೇಕು, ಹಣ ಬಿಡುಗಡೆ ಆಗಬೇಕು. ಅದಾಗಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಆಗಲಿಲ್ಲ ಅಂದ್ರೆ ನಾವು ವಿಧಾನಸೌಧ ಮುಂದೆ ಧರಣಿ ಮಾಡ್ತೀವಿ. ನಾವು ಸರ್ಕಾರದ ನೀರಾವರಿ ಸಚಿವರ ಮನೆಗೆ ಮುತ್ತಿಗೆ ಹಾಕ್ತೀವಿ. ಹೋರಾಟದಿಂದ ಹಿಂಸರಿಯ ಪ್ರಶ್ನೆ ಇಲ್ಲ. ನಾವು ಸಾಧ್ಯನೇ ಇಲ್ಲ. ನಾವು ಯಾವತ್ತು ಹೋರಾಟದಲ್ಲಿ ಗೊತ್ತಾ, ಯಾವತ್ತು ಹೋರಾಟದಲ್ಲಿ ಒಂದು ಹೆಜ್ಜೆ ಬಿಡಬೇಕು, ಯಾವತ್ತು ಒಂದು ಹೆಜ್ಜೆ ಬಿಟ್ಟು ಆಮೇಲೆ ಇನ್ನೊಂದು ಹೆಜ್ಜೆ ಹೋಗ್ಬೇಕು. ಈಗ ನಾವು ತಕ್ಷಣಕ್ಕೆ ಮನವಿ ಪತ್ರ ಕೊಟ್ಟ ತಕ್ಷಣ ನಾಳೆಗೆ ಯಾರು ತೀರ್ಮಾನ ತಗೊಳಕ್ಕಾಗಲ್ಲ. ಸೊ ಮುಂದಿನ ಹಂತದಲ್ಲಿ ನಾವು ನೀರಾವರಿ ಮಂತ್ರಿಗೆ ಭೇಟಿ ಮಾಡ್ತೀವಿ, ಮುತ್ತಿಗೆನೂ ಹಾಕ್ತೀವಿ. ಅದು ಆಗದೆ ಹೋದರೆ ನಾವು ವಿಧಾನಸೌಧದಲ್ಲಿ ಕೂಡ ಹೋಗಿ ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ. ಅದಕ್ಕೆ ಅವಕಾಶ ಕೊಡಬಾರ್ದು. ಅವರ ಪ್ರತಿನಿಧಿಗಳು ಬಂದಿದ್ದರು, ಎಲ್ಲ ಪಕ್ಷಗಳ ನಾಯಕರುಗಳು ಬಂದಿದ್ದರು. ಅವರು ಕೂಡ ತಮ್ಮ ಶಕ್ತಿಯನ್ನು ಬಳಸಿ ನಮಗೆ ಆ ನ್ಯಾಯ ಕೊಡಿಸುವಂಥ ಪ್ರಯತ್ನ ಮಾಡಿದ್ರೆ ಅವ್ರು ಹೋಗೋ ಪ್ರಶ್ನೆ ಬರಲ್ಲ. ಮತ್ತು ಇವತ್ತು ಹಿರಿಯೂರಿನಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟ ಆಯಿತು. ಏನು ವಿಚಾರಕ್ಕಾಯಿತು, ಏನಕ್ಕೆ ಕಾರಣ ಏನಂತ? ಜೋಗನಹಳ್ಳಿ ಭಾಗದ ಆ ಒಂದು ZP ಭಾಗ, ಹೋಬಳಿ ಮಟ್ಟದ ರೈತರೆಲ್ಲ ಸೇರಿ, ಅದು ದಿಂಡಾವರ ಪಂಚಾಯತಿ ಇರ್ಬೋದು, ಜೋಗನಹಳ್ಳಿ ಪಂಚಾಯತಿ ಇರ್ಬೋದು, ಇಲ್ಲದಕೆರೆ ಪಂಚಾಯತಿ ಇರ್ಬೋದು, ಒಟ್ಟಾರೆಯಾಗಿ ಆ ಭಾಗದ ರೈತರೆಲ್ಲ ಕಳೆದ 3-4 ದಿವಸಗಳಿಂದ ನನಗೆ ಸಾಕಷ್ಟು ಜನ ರೈತ ಮುಖಂಡರು ಮಾತಾಡಿದರು. ಈ ಥರ ನಮಗೆ ನೀರಿನ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಮತ್ತು ನಮ್ಮ ಸಮಸ್ಯೆನ ಯಾರೂ ಕೇಳ್ತಾ ಇಲ್ಲ. ಹಾಗಾಗಿ ನಾವು ಒಂದು ಹೋರಾಟ ಹಮ್ಮಿಕೊಳ್ತಾ ಇದ್ದೀವಿ. ಬಂದು ತಾವು ಕೂಡ ಮನವಿಯನ್ನು ಸ್ವೀಕರಿಸಿ ಸರ್ಕಾರಕ್ಕೆ ಅದನ್ನು ಸಲ್ಲಿಸಿ ನಮ್ಮ ಸಮಸ್ಯೆನ ಬಗೆಹರಿಸ್ಕೊಡ್ಬೇಕು. ನೀವು ಕೂಡ ಇವತ್ತು ಸರ್ಕಾರದ ಮಟ್ಟದಲ್ಲಿ ಇರೋದ್ರಿಂದ ಮತ್ತು ಶ್ರೀನಿವಾಸ್ ಅವರು MLC ಅವರಾಗಿರೋದ್ರಿಂದ ತಾವು ಬಂದು ದಯವಿಟ್ಟು ಈ ಸಮಸ್ಯೆನ ಕೇಳಿಸ್ಕೊಂಡು ಸರ್ಕಾರದ ಗಮನಕ್ಕೆ ತರಬೇಕು ಅಂತೇಳಿ ವಿನಂತಿ ಮಾಡಿಕೊಂಡಿದ್ರು. ಹಾಗಾಗಿ ಇವತ್ತು ನಾನು ಇಲ್ಲಿ ಬಂದಿದ್ದೆ. ಬಂದಂಥ ಸಂದರ್ಭದಲ್ಲಿ ಈಗಾಗಲೇ ನಾವು ಈ ಒಂದು ಏನು ರೈತರು ಕೇಳ್ತಾ ಇದ್ದಾರೆ, ಜೋಗನಹಳ್ಳಿ ಭಾಗದ ನೀರಿಗೆ, ಕೆರೆಗಳಿಗೆ ನೀರು ಬರಬೇಕು ಅಂತ. ಒಟ್ಟು ಎಷ್ಟು ಕೆರೆಗಳಿಗೆ ಮೇಡಮ್? ಒಟ್ಟು ಆ ಭಾಗದ 16 ಕೆರೆಗಳು ಬರುತ್ತೆ. 16 ಕೆರೆಗಳಿಗೂ ಕೂಡ ನೀರು ಬೇಕು ಅನ್ನೋಂಥದ್ದು ಬೇಸಿಕ್ ನೀಡೋದು. ನೋಡಿ, ನೀರು ಇಲ್ಲದೆ ಇದ್ದರೆ ರೈತ ಇಲ್ಲ ಅಂದರೆ ಈ ಜೀವನನೇ ಇಲ್ಲ. ಯಾಕಂದರೆ ರೈತ ದೇಶಕ್ಕೆ ಬೆನ್ನೆಲುಬು ಮತ್ತು ನಮ್ಮೆಲ್ಲರ ಜೀವನ ಕೂಡ ರೈತನ ಒಂದು. ನಿಮ್ಮ ಅವಧಿನಲ್ಲಿ ಇದು ವಹಿಸಿತ್ತಾ? ನಮ್ಮ ಅವಧಿನಲ್ಲಿ ಕೂಡ ಅಷ್ಟೊಂದು ನೀರಿನ ಸಮಸ್ಯೆ ಇರಲಿಲ್ಲ. ಯಾಕಂದರೆ ಬಹುಶಃ 5 ವರ್ಷಗಳ ಕಾಲ ಚೆನ್ನಾಗಿ ಮಳೆ ಬಂದಿದ್ದರಿಂದನೋ ಏನೋ ಇರಲಿಲ್ಲ. ಮತ್ತು ಭದ್ರಾ ಯೋಜನೆಯಲ್ಲಿ ಆಲ್ರೆಡಿ ಈ ಕೆರೆಗಳು ಸೇರಿದ್ದರಿಂದ ಅಷ್ಟೊಂದು ಒತ್ತಡ ಆಗಿರಲಿಲ್ಲ. ಸೊ ಹಾಗಾಗಿ ನಿಮ್ಮ ಕಾಲದಲ್ಲಿ ಏನಾದರೂ ತೀವ್ರತೆ ಕಂಡಿರಲಿಲ್ಲ. ಮಳೆ ಬಂತಲ್ಲ, ಹಾಗಾಗಿ ಆ ತೀವ್ರತೆ ಗೊತ್ತಾಗಲಿಲ್ಲ ನಮಗೆ. ಇವತ್ತು ನಮ್ಮ ಜೊತೆಯಲ್ಲಿ ಈ ಕ್ಷೇತ್ರದ ಶಾಸಕರಾಗಿ, ಸಚಿವರಾಗಿ ಕೆಲಸ ಮಾಡಿದಂಥ ಸುಧಾಕರ್ ಅವರು ಇವತ್ತು ನಮ್ಮ ಜೊತೆಯಲ್ಲಿ ದೈಹಿಕವಾಗಿ ಅವರಿಲ್ಲ. ಆದರೆ ಅವರು ಕೂಡ ಈ ನೀರಿನ ತೀವ್ರತೆಯನ್ನು ಅರ್ಥ ಮಾಡಿಕೊಂಡು, ಈ ರೈತರ ಸಂಕಷ್ಟವನ್ನು ಅರ್ಥ ಮಾಡಿಕೊಂಡು ಸರ್ಕಾರದ ಮಟ್ಟದಲ್ಲಿ ವಾಟರ್ ಅಲೋಕೇಶನ್ ಈಗಾಗಲೇ ಮಾಡಿಸಿದ್ದಾರೆ ಕೆರೆಗಳಿಗೆ. ಹೌದು, ವಾಟರ್ ಅಲೋಕೇಶನ್ನು ಮಾಡಿಸಿದ್ದಾರೆ. ಮತ್ತು ಹಣ ಕೂಡ ಏನು ಸರ್ಕಾರದ ಮಟ್ಟದಲ್ಲಿ ಕೆಲಸ ಆಗಬೇಕು ಅಂಥೇಳಿ ಹಣ ಕೂಡ ಬಿಡುಗಡೆ ಮಾಡಬೇಕು ಅಂಥೇಳಿ ಫೈಲನ್ನು ಪುಟಪ್ ಮಾಡಿ ಸರ್ಕಾರದ ಮಟ್ಟಕ್ಕೆ ಕಳಿಸ್ಕೊಟ್ಟಿದ್ದಾರೆ. ನನಗಿರೋ ಮಾಹಿತಿ ಪ್ರಕಾರ ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರ ಹತ್ರ ಈ ಒಂದು ಫೈಲ್ ಪೆಂಡಿಂಗ್ ಆಗಿದೆ. ಎಷ್ಟು ಕೋಟಿ ಪ್ರಾಜೆಕ್ಟ್? ಬಹುಶಃ ಅದು ನನಗೆ ಸರಿಯಾಗಿ ಅಂದಾಜು ಗೊತ್ತಿಲ್ಲ. 600 ಕೋಟಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಬಹುಶಃ ಅದಕ್ಕಿಂತ ಸ್ವಲ್ಪ ಕಮ್ಮಿ ಇರ್ಬೋದು ಅಥವಾ ಜಾಸ್ತಿ ಇರ್ಬೋದು. ಈ ಭಾಗದಲ್ಲಿ ನೀವು ಸಾಕಷ್ಟು ಅಭಿವೃದ್ಧಿ ವಿಚಾರಗಳಲ್ಲಿ ಶ್ರಮ ಹಾಕಿದ್ರಿ. ಇದು ಒಂದು ನಿಮ್ಮ ಪಾಲಿಗೆ ಇದೊಂದು ಚಾನ್ಸ್ ಅಂತ ಅನಿಸುತ್ತೆ, ಅವಕಾಶ ನೋಡೋಣ. ನೋಡಿ, ಯಾಕೆಂದರೆ ಜನ ಮತ ಹಾಕೋದು, ಗೆಲುವು ಸೋಲು ಬೇರೆ. ಆದರೆ ರಾಜಕೀಯ ಜೀವನದಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಮ್ಗೆ ಅವಕಾಶ ಸಿಕ್ಕಾಗ ಜನರಿಗೆ ಏನು ಕೆಲಸ ಮಾಡಬೇಕು ಅದನ್ನು ಮಾಡೋ ಅಂಥ ಅವಕಾಶ ನಮಗೆ ಸಿಕ್ಕಿದಾಗ ಖಂಡಿತ ನಾವು ಅದರ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ. ಜನರಿಗೆ ಅಶ್ಯೂರ್ ಮಾಡ್ತಿದ್ರಿ? ಹೌದು, ಆ ನಿಟ್ಟಿನಲ್ಲೇ ಇವತ್ತು ಈ ಒಂದು ಅವರ ಮನವಿಯನ್ನು ಸ್ವೀಕಾರ ಮಾಡಿದ್ದೇನೆ.
ಮತ್ತು ಏನು ಸುಧಾಕರ್ ಅವರು ಇದನ್ನು ಒಂದು ಹಂತಕ್ಕೆ ತಂದು ನಿಲ್ಲಿಸಿದ್ದಾರೆ, ಅದನ್ನು ನಾಳಿದ್ದು ಮುಖ್ಯಮಂತ್ರಿಗಳು ಪ್ರಮಾಣ ವಚನ ಮಾಡ್ತಾ ಇದ್ದಾರೆ. ಇಂದಿನ ಮುಖ್ಯಮಂತ್ರಿಗಳ ಹತ್ರ ಕೂಡ ನಾವು ಬೇರೆ ಸಂದರ್ಭಗಳಲ್ಲಿ ಮಾತಾಡಿದಾಗ ಸಿದ್ದರಾಮಯ್ಯ ಸರ್ ಕೂಡ ಯಾವತ್ತೂ ಕೂಡ ಈ ರಾಜ್ಯದ ಹಲವಾರು ವಿಷಯಗಳಿಗೆ ಬದ್ಧತೆಯಿಂದ ಕೆಲಸ ಮಾಡಿ. ಮೇಡಮ್, ಈಗ ಅಲ್ಲಿ ಪಕ್ಷಾತೀತವಾಗಿ ಎಲ್ಲ ಪಕ್ಷದವರು ಮುಖಂಡರುಗಳು ಏನೇನೆಲ್ಲ ಇದ್ರಲ್ಲ ಅವ್ರನ್ನೆಲ್ಲರೂ ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡ್ತೀರಾ ಹೇಗೆ? ನೋಡಿ, ನೀರಾವರಿ ಅಂತ ಹೇಳಿದಾಗ ಎಲ್ಲ ಪಕ್ಷಗಳ ಮುಖಂಡರುಗಳನ್ನು ಕೂಡ ನಾವು ವಿಶ್ವಾಸಕ್ಕೆ ತಗೋಬೇಕಾಗತ್ತೆ. ಆದರೆ ನಮ್ಮ ಸರ್ಕಾರ ಇವತ್ತು ಅಸ್ತಿತ್ವದಲ್ಲಿರೋದ್ರಿಂದ ಸರ್ಕಾರದ ಮಟ್ಟದಲ್ಲಿ ಇದನ್ನು ಗಮನಕ್ಕೆ ತಂದು ಕೆಲಸ ಮಾಡಿಸುವಂಥ ಪ್ರಯತ್ನವನ್ನು ಅಲ್ಲ, ಯಾರು ಬೇಕಾದ್ರೂ ಕೈ ಜೋಡಿಸ್ಲಿ ಎಲ್ಲರಿಗೂ ನೀವು ಸ್ಪಂದಿಸ್ತೀರಿ? ಖಂಡಿತವಾಗ್ಲೂ ಇದು ನೀರಿನ ವಿಷಯ ಅಲ್ವಾ. ಸೊ ಹಾಗಾಗಿ ಇದು ಕೆಲಸ ಆಗಬೇಕು. ಹಾಗಾಗಿ ಎಲ್ಲರನ್ನೂ ಜೊತೆಗೆ ತಗೊಂಡು ಈ ಕೆಲಸ. ಅಲ್ಲ, ನಿಮ್ಮಷ್ಟು ಕೂಲಾಗಿ ಎಲ್ಲರೂ ತಗೊಳ್ಳಲ್ಲ, ರಾಜಕೀಯವಾಗೂ ಕೂಡ ತಗೊಳ್ತಾರೆ. ಅಲ್ಲ, ಕೆಲಸ ಮಾಡಿದ್ಮೇಲೆ ಕ್ರೆಡಿಟ್ ನಮ್ಮ ಪಕ್ಷಕ್ಕೆ ಬರುತ್ತೆ. ಯಾಕಂದರೆ ಈಗಾಗಲೇ ಮಾಜಿ ಸಚಿವರು ನೀರು ಅಲೋಕೇಶನ್ ಮಾಡಿಸಿದ್ದಾರೆ, ಅವ್ರಿಗೆ ಇದ್ರ ಕ್ರೆಡಿಟ್ ಸಿಗಬೇಕು, ಹೌದಲ್ಲ? ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಅಭಿನಂದನೆ ಕೂಡ ನಾವು ತಿಳಿಸ್ಬೇಕು. ಬಹುಶಃ ಅವರು ಇವತ್ತಿದ್ದಿದ್ರೆ ಇನ್ನೂ ಒಂದು ಸ್ವಲ್ಪ ಬೇಗ ಇದನ್ನು ಮೂಮೆಂಟ್ ಮಾಡ್ತಿದ್ರು ಏನೋ, ಆದರೆ ದೈವ ಇಚ್ಛೆನೇ ಬೇರೆ ಇತ್ತು. ಅವರಿಲ್ಲ ಇವತ್ತು ನಮ್ಮ ಜೊತೆಯಲ್ಲಿ. ಖಂಡಿತವಾಗ್ಲೂ ನಮ್ಮ ಪಕ್ಷದ ಕಾರ್ಯಕರ್ತರು, ಮುಖಂಡರು ಇದನ್ನು ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ದಾಗ ಸರ್ಕಾರದ ಮಟ್ಟದಲ್ಲಿ ಇದ್ರ ಬಗ್ಗೆ ಹೆಚ್ಚು ಗಮನವನ್ನು ಕೊಡ್ತೇವೆ. ಥ್ಯಾಂಕ್ ಯು. ರೈತ ಹೋರಾಟ ಸಮಿತಿನ ಈಗ ಮುಕ್ತಾಯ ಮಾಡಿದ್ವಿ. ತಹಶೀಲ್ದಾರ್ಗೆ ಮನವಿ ಕೊಟ್ಟಿದ್ದೀವಿ. ತಹಶೀಲ್ದಾರ್ ಏನು ಹೇಳಿದ್ದಾರೆ? ನಿಮ್ಮ ಮನವಿನ ಪುರಸ್ಕಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸ್ಪಂದಿಸ್ತೀವಿ ಅಂತ ಹೇಳಿದಾರ? ಎಷ್ಟು ದಿನದಲ್ಲಿ ಬಗೆಹರಿಯುತ್ತಂತೆ? ನೋಡೋಣ, ಅವರು ಟೈಮ್ ತಗೋಬೋದು. ಹೋರಾಟದಲ್ಲಿ ಪಾಲ್ಗೊಂಡಿದ್ರಲ್ವಾ? ಹೌದು. ಎಲ್ಲಿಂದ ಎಲ್ಲಿವರೆಗೆ ಪಾದಯಾತ್ರೆ ಬಂದ್ರಿ? ನಾವು ಸೂರಪ್ನಟ್ಟಿಯಿಂದ ತಾಲೂಕು ಆಫೀಸವರೆಗೆ ನಾವು ಜನ ಬೆಂಬಲ ಹೇಗಿತ್ತು? ಜನಬೆಂಬಲ ಭಾಳ ಅದ್ದೂರಿಯಾಗಿತ್ತು. ಜನಬೆಂಬಲ ಭಾಳ ರೈತರು ಯಾರ ಒಂದು ಏನಿದೆ ಅವರ ವಾಲಂಟ್ರಿಯಾಗಿ ರೈತರು ಬಂದು ಸಂಘಟನೆಗೆ ಭಾಗವಹಿಸಿದರು. ಥ್ಯಾಂಕ್ ಯು. ಕಲ್ವಳ್ಳಿ ಭಾಗದ ರೈತರು ಅವರ ಜೀವನವನ್ನು ಏನಾಗಿದೆ ಅಂದರೆ ಸಾವು ಬದುಕಿನ ಮಧ್ಯದಲ್ಲಿ ಹೋರಾಟವನ್ನು ನಡೆಸ್ತಾರೆ. ಕುಡಿಯೋದಕ್ಕೆ ನೀರಿಲ್ಲ. ಸುಮಾರು ಟ್ಯಾಂಕರ್ಗಳ ಮುಖಾಂತರ ನೀರು ಒದಗಿಸಿದ್ರು ಸಾಕಾಗಲ್ಲ. ಅದಕ್ಕೆ ಎಲ್ಲ ಕುಡಿಯೋದಕ್ಕೆ ನೀರಿಲ್ಲದೆ ಇರೋದ್ರಿಂದ ಅವರ ಜೀವನ ಮಾಡೋದೇ ಕಷ್ಟ ಆಗಿದೆ. ಜೊತೆಯಲ್ಲಿ ಅವರು ಬೆಳೆದಂಥ ಅಡಿಕೆ ಮರಗಳು ಇನ್ನೊಂದು ಮತ್ತೊಂದು ಇವತ್ತೆಲ್ಲ ಒಣಗಿ ಹೋಗ್ತಾ ಇದೆ. ಒಂದು ಸಾರಿ ಹೋದರೆ ಮತ್ತೆ ಅದು ಬೆಳೆಸೋದಕ್ಕೆ 16 ವರ್ಷಗಳ ಕಾಲ ಬೇಕಾಗ್ತದೆ. ಈ ರೀತಿ ಮುಂದುವರೆದರೆ ಆ ಭಾಗದಲ್ಲಿ ಕುಡಿಯೋದಕ್ಕೆ ನೀರಿಲ್ಲ, ಬದುಕೋದಕ್ಕೆ ದಾರಿ ಇಲ್ಲ, ವ್ಯವಸಾಯ ಮಾಡೋದಕ್ಕೆ ನೀರಿಲ್ಲ ಅಂತಂದರೆ ಮುಂದೆ ಯಾರೂ ಸಮೇತ ಹಳ್ಳಿಗಳಲ್ಲಿ ಬದುಕೋದಕ್ಕೆ ಆಗೋದಿಲ್ಲ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಯಾರು ಅಲ್ಲ ಸರ್, ಈ ವೈಫಲ್ಯಕ್ಕೆ ಯಾರು ಹೊಣೆ ಮಾಡ್ತೀರಿ? ಈ ವೈಫಲ್ಯ ಮಾಡೋದಕ್ಕೆ ಕಾರಣ ನಮ್ಮ ಚುನಾಯಿತ ಪ್ರತಿನಿಧಿಗಳೇ ಕಾರಣ. ಇದಕ್ಕೆ ಕಾರಣ ಹಿಂದಿನ ಚುನಾಯಿತ ಪ್ರತಿನಿಧಿಗಳು, ಇವತ್ತಿನ ಚುನಾಯಿತ ಪ್ರತಿನಿಧಿಗಳೇ ಕಾರಣ. ಯಾವಾಗ ಇಚ್ಛಾಶಕ್ತಿ ಇಲ್ಲದೆ ಇರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳು ನಾವು ಎಲೆಕ್ಟ್ ಮಾಡ್ತೀವೋ, ಲೋಕಲ್ ಕ್ಯಾಂಡಿಡೇಟ್ ಅಲ್ದಲೇ ಬೇರೆಯವ್ರನ್ನ ಯಾವಾಗ ಮಾಡ್ತೀವೋ ಅವ್ರಿಗೆ ಯಾವುದೇ ರೀತಿಯ ಒಂದು ಇಚ್ಛಾಶಕ್ತಿ ಇರಲಿಲ್ಲ. ಅಲ್ಲ, ಇವತ್ತು ನೋಡ್ತಾ ಇದ್ದೀವಿ BJP, JDS, ಕಾಂಗ್ರೆಸ್ ಒಂದು ಎಲ್ಲ ಲೀಡರ್ಗಳು ಇಲ್ಲಿದ್ದಾರೆ ಸರ್. ಅದು ಹೊಣೆವನ್ನು ಒತ್ಕೊಳ್ಳೋರು ಯಾರು? ಅದನ್ನು ಇವತ್ತಿನ ಸರ್ಕಾರನ ಒತ್ಕೋಬೇಕು. ಹಿಂದೆ ಚುನಾಯಿತ ಆಗಿರ್ತಕ್ಕಂಥ ಪ್ರತಿನಿಧಿಗಳೇ ಒತ್ಕೋಬೇಕಾಗ್ತದೆ. ಯಾರು ಚುನಾಯಿತ ಆಗಿರ್ತಾರೋ, ಹಿಂದೆ ಯಾರು ಎಲೆಕ್ಟ್ ಆಗಿದ್ರೋ ಅವರೇ ಒತ್ಕೋಬೇಕಾಗುತ್ತೆ, ಅವರೇ ಮಾಡಬೇಕಾಗುತ್ತೆ. ಯಾಕಂದ್ರೆ ಅವರೇ ಇದಕ್ಕೆಲ್ಲ ಕಾರಣಕರ್ತರು. ಇವತ್ತು ಪಕ್ಷಾತೀತವ ಬಂದಿದ್ರಲ್ವಾ, ಒಗ್ಗಟ್ಟನ್ನು ಪ್ರದರ್ಶನ ಮಾಡ್ಲಿಕ್ಕೆ? ಹೌದು, ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ನಾವು ಹೇಳೋದು ಇಷ್ಟೇ, ಲೋಕಲ್ ಕ್ಯಾಂಡಿಡೇಟನ್ನು ಎಲೆಕ್ಟ್ ಮಾಡಿ, ಲೋಕಲ್ ಕ್ಯಾಂಡಿಡೇಟ್ ಮಾಡಿದರೆ ಅವರು ನಿಮ್ಮ ಜೊತೆಯಲ್ಲಿ ಸ್ಥಳೀಯ ಇರ್ತಕ್ಕಂಥ ಅಭ್ಯರ್ಥಿ ಆದರೆ ನಿಮ್ಮ ಜೊತೆಲೇ ಇರ್ತಾರೆ, ಇಲ್ಲೇ ಬದುಕ್ತಾರೆ, ಇಲ್ಲೇ ಹುಡ್ತಾರೆ, ಇಲ್ಲೇ ಸಾಯ್ತಾರೆ. ಎಲ್ಲ ಈಗ ಸಚಿವರು ಭಾಳ ತಿಂಗಳುಗಳೇ ಕಳೆದೋಯ್ತು, ಅವರ ಪ್ರೆಸೆನ್ಸ್ ಇಲ್ಲ. ಆಡಳಿತದಲ್ಲಿ ಏನಾದರೂ ವ್ಯತ್ಯಾಸಗಳು ಕಾಣ್ತಾ ಇದೆ ಹೇಗೆ? ಏನು ಕಾಣ್ತಾ ಇಲ್ಲ, ಯಾರು ಏನು ಮಾಡ್ತಾ ಇಲ್ಲ. ಅಧಿಕಾರಿಗಳದೇ ತಟಸ್ಥ ಆಗೋಗಿದೆಯಾ? ತಟಸ್ಥ ಆಗಿದೆ, ಅಧಿಕಾರಿಗಳದೇ ದರ್ಬಾರು. ಓಕೆ. ಅದಕ್ಕೆ ನಾವು ಬರ್ತಕ್ಕಂಥ ಚುನಾಯಿತಗಳು ನಮ್ಮ ಎಲ್ಲ ಪಕ್ಷದ ಎಲ್ಲರೂ ಏನು ಹೇಳ್ತಾರೆ, ಎಲ್ಲ ಕೆರೆಗಳಿಗೂ ನೀರನ್ನು ತುಂಬಿ, ನೀರನ್ನು ಕೊಟ್ಟು ನೀವು ಓಟನ್ನು ಕೇಳಕ್ಕೆ ಬರಬೇಕು. ರೂಲಿಂಗ್ ಗೌರ್ಮೆಂಟ್ ಏನಿದೆ ಎಲ್ಲ ನೀರನ್ನು ಕೊಟ್ಟು ಜನರ ಸಮಸ್ಯೆಗಳನ್ನು ಪರಿಹಾರ ಮಾಡಿ. ಅಲ್ಲ, ರೂಲಿಂಗ್ ಗೌರ್ಮೆಂಟ್ ಪಾರ್ಟಿ ಇರೋಂಥವ್ರು ಪೂರ್ಣಿಮರು ಕೂಡ ಬಂದಿದ್ದಾರೆ. ಅಲ್ಲ, ಅವ್ರಿಗೂ ಹೇಳ್ತೇವೆ, ಎಲ್ರಿಗೂ ಹೇಳ್ತೀವಿ, ಯಾರೇ ಬಂದಿರಲಿ ಜನಗಳ ಸಮಸ್ಯೆಗಳನ್ನು ಪರಿಹಾರ ಮಾಡಿ ನೀವು ಓಟ್ ಕೇಳೋದಕ್ಕೆ ನಿಮಗೆ ಬರಬೇಕು. ಅಲ್ಲಿವರೆಗೂ ಓಟ್ ಕೇಳೋಂಥ ಅಧಿಕಾರನೂ ನಿಮಗಿಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ನೇರವಾಗಿ ಅಪಾದನೆ ಮಾಡೋದಕ್ಕೆ, ನೇರವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇವತ್ತು ನಮ್ಮ ಕಲ್ವಳ್ಳಿ ಭಾಗಕ್ಕೆ ನೀರಿಲ್ಲ ಅಂತ ರೈತರೆಲ್ಲ ಹೋರಾಟ ಮಾಡ್ತಿದ್ದಾರೆ. ನಾನು ಆ ಭಾಗದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದೀನಿ. ಕಳೆದ 121 ದಿವಸ ಸತತವಾಗಿ ಜಮವನಹಳ್ಳಿಯಲ್ಲಿ ಕಲ್ವಳ್ಳಿ ಭಾಗಕ್ಕೆ ನೀರು ಬೇಕೇ ಬೇಕಂತ. ಅಲ್ಲ, ಒಟ್ಟು ಎಷ್ಟು ಗ್ರಾಮಗಳಿಗೆ ನೀರಿಲ್ಲ ಅಂತ? ಈಗ 75 ಗ್ರಾಮಗಳು ಕೂಡ ನೀರಿಲ್ಲ. ಓಕೆ. ಅದು ಜಿಲ್ಲಾ ಪಂಚಾಯತಿ ಯಾವ ವ್ಯಾಪ್ತಿ?
ಜವನಹಳ್ಳಿ ಬರುತ್ತೆ. ಓಕೆ ಓಕೆ ಹಾಂ. ದಿಂಡಾವರ ಪಂಚಾಯತ್ ಕುಡಿಯೋ ನೀರು ಮತ್ತು ಯಾವುದಕ್ಕೂ ಬಳಕೆಗೆ ನೀರಿಲ್ಲ. ಕುಡಿಯೋ ನೀರೇ ಇಲ್ಲ ನಮ್ಮ ಭಾಗದಲ್ಲಿ. ಹಾಗಾಗಿ ಈ ಹೋರಾಟ ಅದು ಭಾಳ ಅತಿರೇಕಕ್ಕೆ ಹೋಯಿತು. ನಮ್ಮದೇ ಸರ್ಕಾರ ಇದೆ, ಸರ್ಕಾರ ಗಮನ ನಾವು ತಂದಿದ್ದೀವಿ. ಈಗ ಆಲ್ರೆಡಿ ಈಗ DPR ಆಗಿದೆ 225 ಕೋಟಿಗೆ. ಆ ಕೆಲಸ ತ್ವರಿತವಾಗಿ ಆಗಬೇಕು. ಅಂದರೆ ಹೇಗೆ ಇದು ನೆಲ್ಲಿಂದ ನೀರು ತರ್ತೀರಿ? ವಿ ವಿ ಸಾಗರದಿಂದ ಓಕೆ ಓಕೆ. ವಿ ವಿ ಸಾಗರದಿಂದ ಕರಾವಳಿ ಭಾಗದ 17 ಕೆರೆ ತುಂಬತಕ್ಕಂಥ ಯೋಜನೆ ಇದೆ. DPR ಆಗಿದೆ. DPR ಆಗಿದೆ. ಮತ್ತು ರೈತರಿಗೆ ಮಾಹಿತಿ ಇಲ್ವಾ? ರೈತರ ಮಾಹಿತಿ ಇದೆ, ಹಾಂ. ಆದರೆ ಸರ್ಕಾರ ಮಟ್ಟದಲ್ಲಿ ಬಂದು ಹೇಳ್ಬೇಕಲ್ಲ ತಿಳ್ಕೊಳಕ್ಕೆ ಅದನ್ನು. ಓಕೆ. ಅದನ್ನೇ ಯಾರು ನಮ್ಮ ರಾಜ್ಯ ಸರ್ಕಾರ ಅಧಿಕೃತವಾಗಿ ಹೇಳ್ಬೇಕು. ಅಧಿಕೃತವಾಗಿ ಹೇಳ್ಬೇಕು. ಹೇಳಿದಾಗ ಮಾತ್ರ ಸಮಾಧಾನ ಆಗುತ್ತೆ. ರೈತರಿಗೆ ಇನ್ನೂ ಒತ್ತಡ ಹಾಕುವಂಥ ಪ್ರಯತ್ನ ಇದೆ. ಪ್ರಯತ್ನ ನಡೀತಾ ಇದೆ. ಈಗ ಕಾಮಗಾರಿ ಶುರು ಆದರೆ ಇದೆಲ್ಲ ಸಮಸ್ಯೆ ಸಾಲ್ಯೂಷನ್ ಆಗುತ್ತೆ. 225 ಕೋಟಿ ಹಣನೂ ಸಹ ಮಂಜೂರಾಗಿದೆ ಆಲ್ರೆಡಿ. ಈಗ ಸರ್ಕಾರವನ್ನು ರೆಪ್ರೆಸೆಂಟ್ ಮಾಡೋಂಥ ಈ ಸರ್ಕಾರದಲ್ಲಿ ಮಾಜಿ ಶಾಸಕಿ ಕೂಡ ಬಂದಿದ್ದರು. ಹೌದು, BJP JDS ಎಲ್ಲರೂ ಒಟ್ಟಿಗೆ ಬಂದಿದ್ದರು. ಎಲ್ಲರೂ ಬಂದಿದ್ರು. ಹಾಂ, ಅಂದರೆ ಇದೆಲ್ಲ ಪಕ್ಷಾತೀತವಾದ ಹೋರಾಟ ಇವತ್ತಿದ್ದೀವಿ. ಪಕ್ಷಾತೀತ ಹೋರಾಟ ಮಾಡ್ತಾ ಇದ್ದೀವಿ. ಈ ಹೋರಾಟದ ವೇಳೆ ಮಾಜಿ ಶಾಸಕಿ ಪೂರ್ಣಿಮಾ ಮಾತನಾಡಲು ಯತ್ನ ನಡೆಸಿದಾಗ ಅಲ್ಲೇ ಇದ್ದ ಕೆಲವರು ಅಡ್ಡಿಪಡಿಸಿದ ಘಟನೆ ಕೂಡ ಕಂಡುಬಂತು. ಅದೇನೇ ಇರಲಿ, ಇಲ್ಲಿ ಭಾಗಿಯಾದ ಎಲ್ಲ ಪಕ್ಷದ ಮುಖಂಡರು ತಮ್ಮ ವೈಯಕ್ತಿಕ ಪ್ರತಿಷ್ಠೆ, ಕೊಂಕು ಬಿಂಕು ಎಲ್ಲ ಬಿಟ್ಟು ರೈತರ ಪರ ಧ್ವನಿ ಮಾಡಲಿ. ಯಾರು ಪ್ರಾಮಾಣಿಕ ಹೋರಾಟ ಮಾಡ್ತಾರೋ ಅನ್ನೋದನ್ನು ತಿಳಿಯಲು ಜನರಿಗೆ ಹೆಚ್ಚು ಸಮಯವೇನು ಬೇಕಾಗಲ್ಲ. ಏನಂತೀರಾ ಆ ಭಾಗದ ಜನರೇ? ದಯವಿಟ್ಟು ಕೇಳಿಸ್ಕೊಳ್ಳಪ್ಪ, ದಯವಿಟ್ಟು ಕೇಳಬೇಡಿ. ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.